ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮೈ ಚಾನೆಲ್. ಸೊ ನಾನಿವತ್ತು ಯಾವ ಥರ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ವೈರಲ್ ಆಗುತ್ತೆ ಅನ್ನೋ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಯಾರ್ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿ ಈ ವಿಡಿಯೋನ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ಇದೇ ಥರ ವೀಡಿಯೋಸ್ ತುಂಬ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಸ್ಟಾರ್ಟ್ ಮಾಡೋಣ. ಫಸ್ಟ್ ಅಲ್ಲಿ ಯೂಟ್ಯೂಬ್ ಇತ್ತಲ್ವಾ, ಸೊ ಯೂಟ್ಯೂಬ್ ಇದರಿಂದ ನಾವು ಯಾವತ್ತೂ ಅಪ್ಲೋಡ್ ಮಾಡೋಕ್ಕೇ ಹೋಗ್ಬಾರ್ದು, ಓಕೆನಾ. ಸೊ ಫಸ್ಟ್ ಯೂಟ್ಯೂಬ್ ಆ್ಯಪಲ್ಲಾದರೂ ಮಾಡಬೇಕು, ಬಟ್ ಮೇನಾಗಿ ಬಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡೋದ್ರಿಂದ ಸೊ ಅದು ತುಂಬ ಚಾನ್ಸಸ್ ಇರುತ್ತೆ ವಿಡಿಯೋ ವೈರಲ್ ಆಗೋದು. ಸೊ ನಾನು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ. ಫಸ್ಟ್ ಗೂಗಲ್ ಕ್ರೋಮ್ಗೆ ಹೋಗಿ youtube.com ಸ್ಟುಡಿಯೋ ಅಂತ ಪ್ರೆಸ್ ಮಾಡಿ, ಯೂಟ್ಯೂಬ್ ಸ್ಟುಡಿಯೋ ಮೇಲೆ ಪ್ರೆಸ್ ಮಾಡಿ. ಸೊ ನಮಗಲ್ಲೊಂದು ಇಂಟರ್ಫೇಸ್ ಸಿಗುತ್ತೆ. ಸೊ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ ನನ್ನ ಚಾನಲ್ನ. ಸೊ ಮೇಲೆ ನನ್ನ ಚಾನಲ್ ನನ್ನ ಫೋಟೋ ಪ್ರೊಫೈಲ್ ಇದೆಯಲ್ಲ, ಅಲ್ಲಿ ಪಕ್ಕದಲ್ಲೇ ಕ್ರಿಯೇಟ್ ಅಂತಿದೆ. ಕ್ರಿಯೇಟ್ ಅಂತ ಪ್ರೆಸ್ ಮಾಡಿದ್ರೆ ಅಲ್ಲಿ ಅಪ್ಲೋಡ್ ವಿಡಿಯೋ ಅಂತ ಬರುತ್ತೆ. ನಾನೊಂದು ಸಿಂಪಲ್ಲಾಗಿ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ, ಸುಮ್ಮನೆ ನಿಮಗೆ ಯಾವ ಥರ ಸೆಟ್ಟಿಂಗ್ಸ್ ಆ್ಯಂಡ್ ಹ್ಯಾಶ್ಟ್ಯಾಗ್ಸ್ ಆ್ಯಂಡ್ ಡೀಟೇಲ್ಸ್ ಆ್ಯಂಡ್ ಡಿಸ್ಕ್ರಿಪ್ಷನ್ ಹೇಗೆ ಫಿಲ್ ಮಾಡಿದ್ದೀನಿ, ಯಾವ್ಯಾವ ಥರ ಎಲ್ಲ ಸೆಟ್ಟಿಂಗ್ ನಾನು ಸೆಟ್ ಮಾಡ್ಕೊಂಡಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ, ಓಕೆನಾ. ಅಲ್ಲಿ ಪಕ್ಕದಲ್ಲಿ ಕ್ರಿಯೇಟ್ ಅಂತ ಬರುತ್ತೆ, ಕೆಳಗಡೆ ಅಪ್ಲೋಡ್ ಅಂತ ಬರುತ್ತೆ. ಸೊ ಈ ಥರ ಫೈಲ್ ಮ್ಯಾನೇಜರ್ ಬರುತ್ತೆ, ಓಕೆನಾ. ಪಿಕ್ ಎ ಮೀಡಿಯಾ, ಓಕೆನಾ. ಪಿಕ್ ಮಾಡಬೇಕು. ನಾನೊಂದು ಸ್ಯಾಂಪಲ್ಲಾಗಿ ಒಂದು ವಿಡಿಯೋದು ಅಪ್ಲೋಡ್ ಮಾಡ್ತಾ ಇದ್ದೀನಿ, ಸುಮ್ಮನೆ ನಿಮ್ಗೆ ತೋರ್ಸೋಕ್ಕೆ, ಓಕೆನಾ. ಆ ಥರ ನೀವು ಯಾವುದು ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತೀರೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ಸೊ ನಾನು ಆಲ್ರೆಡಿ ಡೀಟೇಲ್ಸು ಅದರ ಡಿಸ್ಕ್ರಿಪ್ಷನ್ ಆಲ್ರೆಡಿ ನಾನು ಡಿಫಾಲ್ಟಾಗಿ ನಾನು ಟೈಪ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಈ ಥರ, ಓಕೆನಾ. ಅದನ್ನು ತೋರಿಸಿದೆ, ನೀವು ಆ ಥರ ಟೈಪ್ ಮಾಡಿ ಇಟ್ಕೊಂಡಿರಿ. ಸೊ ಅದು ಕುಕ್ಕಿಂಗ್ ಆಗಲಿ ಇಲ್ಲ ಬೇರೆ ಏನೇ ಆಗಲಿ ನೀವು ಅಲ್ಲಿ ಡೀಟೇಲ್ಸಲ್ಲಿ ಹಾಕ್ಬೋದು. ಅದಕ್ಕೆ ಕೆಳಗಡೆ ಆ್ಯಂಡ್ ಅದ್ರ ಬಗ್ಗೆ ಸ್ವಲ್ಪ ಹಾಕಿ ಡಿಫಾಲ್ಟಿದು ಇನ್ಫಾರ್ಮೇಷನ್ ಹಂಗೆ ಸೆಟ್ ಇರುತ್ತೆ. ಸೊ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಯಾರಿಗೆ ಮಾಡ್ತಿದ್ದೀರಾ ಅನ್ನೋದು, ಕಿಡ್ಸ್ಗ ಇಲ್ಲ ನಾಟ್ ಕಿಡ್ಸ್ಗ ಅಂತ ಸೆಟ್ ಮಾಡ್ಕೋಬೇಕು. ಕೆಳಗಡೆ ಬಂದರೆ ಆಲ್ಟರ್ಡ್ ಕಂಟೆಂಟ್, ಇದು ಇಂಪಾರ್ಟೆಂಟು. ಸೊ ನಾವು ಯಾವಾಗಲೂ ಫೇಸು ಇಲ್ಲ ನಮ್ಮ ವಾಯ್ಸ್ ಇದೆ ಅಂದರೆ ನೋ ಅಂತ ಕೊಡಿ. ಇಲ್ಲ ನಾವು ಏನಾದರೂ ಇಂದ ಬೇರೆ ಏನಾದರೂ ಇರೋದನ್ನು ಇಲ್ಲದೇ ಇರೋದನ್ನು ಇರೋ ಥರ ತೋರಿಸ್ತಿದ್ದೀವಿ ಅಂದರೆ ಎಸ್ ಅಂತ. ಯಾವಾಗಲೂ ಎಲ್ಲೂ ಡಿಫ್ರೆಂಟ್ ಆಗಿದೆ, ಎಜುಕೇಷನು ತುಂಬ ಯೂಸ್ಫುಲ್ ಆಗಿರೋದು ಇಂದ ಯೂಸ್ ಮಾಡ್ತಿದ್ದೀರ ಅಂದರೆ ಯಾವಾಗಲೂ ನೋ ಅಂತಿರುತ್ತೆ. ಬಟ್ ಇಲ್ಲದೇ ಇರೋದನ್ನು ಇದೇ ಅನ್ನೋ ಥರ ಜನ್ರೇಟ್ ಮಾಡ್ತಿದ್ದೀರಿಂದ ಇಂದ ಯೂಸ್ ಮಾಡ್ತಿದ್ದೀರ ಅಂದರೆ ಎಸ್ ಅಂತ ಕೊಡಬೇಕಾಗುತ್ತೆ. ಸೊ ಇವೆಲ್ಲ ಡಿಫಾಲ್ಟ್ ಸೆಟ್ಟಿಂಗ್ಸ್ ಹಂಗೆ ಇರಲಿ, ನಾವೇನು ಚೇಂಜ್ ಮಾಡ್ಕೊಳ್ಳೋ ನೆಸೆಸಿಟಿ ಇರಲ್ಲ. ಟ್ಯಾಗ್ಸ್ ಬಂದು ನಾವು ಅಲ್ಲಿ ಟ್ಯಾಗ್ಸನ್ನು ಸ್ವಲ್ಪ ಹಾಕ್ಕೊಳ್ಬೇಕಾಗತ್ತೆ ಡೌನು, ಓಕೆನಾ. ನಾನು ಡಿಫಾಲ್ಟಾಗಿ ನಾನು ಟೈಪ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ, ಓಕೆನಾ. ಸೊ ನೋಡ್ತಿದ್ದೀರಲ್ವಾ. ಸೊ ಇದೇ ಥರ ನೀವು ವೀಡಿಯೋಸು ಯೂಟ್ಯೂಬ್ ಸ್ಟುಡಿಯೋದಿಂದ ಅಪ್ಲೋಡ್ ಮಾಡಬೇಕು ಮ್ಯಾಕ್ಸಿಮಮ್. ದೆರ್ ಈಸ್ ಲಾಟ್ಸ್ ಆಫ್ ಚಾನ್ಸಸ್ ಟು ಗೆಟ್ ವೈರಲ್, ಓಕೆನಾ. ನೋಡಿ ನಾನು ಡಿಫಾಲ್ಟಾಗಿ ಟೈಪ್ ಮಾಡ್ಕೊಂಡಿದ್ದೀನಿ ಟ್ಯಾಗ್ಸ್ನ, ಓಕೆನಾ. ಅದು ಹಾಗೆ ಇರುತ್ತೆ. ಸೊ ರೆಕಾರ್ಡಿಂಗ್ ಡೇಟ್ ಬೇಕಂದರೆ ಹಾಕ್ಕೊಳ್ಳಿ, ಆ್ಯಂಡ್ ಲೊಕೇಶನ್ನು ನೀವು ಚೂಸ್ ಮಾಡ್ಕೊಳ್ಳಿ. ಆ್ಯಂಡ್ ಎನೇಬಲ್ಡ್ ಎನೇಬ್ಲಿಂಗ್ ಆ್ಯಂಡ್ ಪಬ್ಲಿಷ್ ಟು ಸಬ್ಸ್ಕ್ರೈಬರ್ಸ್ ಇವೆಲ್ಲ ಡಿಫಾಲ್ಟಲ್ಲಿ ಹಂಗೆ ಇರಲಿ. ಆಮೇಲೆ ಶಾರ್ಟ್ಸ್ ರಿಮಿಕ್ಸಿಂಗ್ದು ಅದು ಅಲೋ ಮಾಡಿ. ಒಂದು ಮೇಲೆ ಇರೋದು ಕ್ಯಾಟಗರಿ ನೀವು ಯಾವ ಮೇಲೆ ಮಾಡ್ತಿದ್ದೀರಾ, ಪೀಪಲ್ ಆ್ಯಂಡ್ ಬ್ಲಾಗ್ಸ್. ನಾನು ಮಿಕ್ಸ್ಡ್ ಕಂಟೆಂಟ್ ಮಾಡ್ತಾ ಇರೋದ್ರಿಂದ ಪೀಪಲ್ ಆ್ಯಂಡ್ ಬ್ಲಾಗ್ಸ್ ಅಂತಲೇ ಹಾಕ್ಕೊತೀನಿ. ನೀವು ಬೇರೆ ಏನಾದರೂ ಟೆಕ್ ಚಾನಲ, ಸ್ಪೋರ್ಟ್ಸಾ, ಕಾಮಿಡಿನ, ವೆಹಿಕಲ್ಲ, ಎಂಟರ್ಟೈನ್ಮೆಂಟಾ, ಫಿಲ್ಮಾ ಆರ್ ಆ್ಯನಿಮೇಷನ್ ಆರ್ ಗೇಮಿಂಗ, ಸೊ ಈ ಥರ ಇಷ್ಟೊಂದು ಆಪ್ಷನ್ಸ್ ಅಪಿಯರ್ ಆಗುತ್ತೆ. ಯಾವುದು ಅಂತ ನೀವು ಚೂಸ್ ಮಾಡ್ಕೊಳ್ಬೋದು, ಓಕೆನಾ. ತೋರಿಸ್ತಾ ಇದ್ದೀನಲ್ವಾ. ಸೊ ನಾನು ಪೀಪಲ್ ಆ್ಯಂಡ್ ಬ್ಲಾಗ್ ಆಗಿರೋದ್ರಿಂದ ಅದು ಚೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಕೊಡ್ತೀನಿ ನೋಡಿ. ನನ್ನ ವೀಡಿಯೋ ಆಲ್ರೆಡಿ ನಾನು ನಿಮಗೆ ತೋರ್ಸೋಕ್ಕಂತಲೇ ಒಂದು ಅಪ್ಲೋಡ್ ಮಾಡಿದ್ದೀನಿ, ಬಟ್ ಅದನ್ನು ನಾನು ಅಪ್ಲೋಡ್ ಮಾಡ್ತಾ ಇಲ್ಲ, ಸುಮ್ಮನೆ ಈ ಸೆಟ್ಟಿಂಗ್ನ ತೋರ್ಸೋಕ್ಕೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಮಾಡಿದೆ, ಅಲ್ಲಿ ಒಂದು ಡೀಟೇಲ್ಸ್ ಬರುತ್ತೆ, ನೆಕ್ಸ್ಟ್ ವೀಡಿಯೋ ಎಲಿಮೆಂಟ್ ಇರುತ್ತೆ. ಆ ಥರನೇ ನೆಕ್ಸ್ಟ್ ಮಾಡ್ಕೊಂಡು ಹೋದರೆ ನಿಮ್ಗೇನಾದರೂ ಬೇರೆ ಏನಾದರೂ ವಿಡಿಯೋಸ್ ಪ್ಲೇಲಿಸ್ಟ್ದು ನಿಮ್ಮ ವೀಡಿಯೋ ಸೆಟ್ ಮಾಡ್ಕೋಬೇಕಂದ್ರೆ ಅಲ್ಲಿ ಆ್ಯಡ್ ಕಾರ್ಡ್ ಅಂತಿರುತ್ತೆ, ಎಲ್ಲ ಹಾಕ್ಕೊಳ್ಳೋದು. ಆಮೇಲೆ ನೆಕ್ಸ್ಟ್ ಚೆಕ್ಸ್ ಬರುತ್ತೆ. ನಿಮ್ಮ ವೀಡಿಯೋ ಕಾಪಿರೈಟ್ಸ್ ಇದೆಯಾ ಏನಿದೆಯಾ ಅಂತ ಅದು ಕಂಪ್ಲೀಟಾಗಿ ಚೆಕ್ ಮಾಡುತ್ತೆ, ಓಕೆನಾ. ನೆಕ್ಸ್ಟ್ ವಿಸಿಬಿಲಿಟಿ. ಸೊ ವಿಸಿಬಿಲಿಟಿ ಆಲ್ಸೋ ವೆರಿ ಇಂಪಾರ್ಟೆಂಟ್. ಪಬ್ಲಿಕ್, ಪ್ರೈವೇಟ್ ಆ್ಯಂಡ್ ಅನ್ಲಿಸ್ಟೆಡ್ ಆ್ಯಂಡ್
ಅಂತ ಇರುತ್ತೆ, ಓಕೆನಾ. ಸೊ ಪ್ರೈವೇಟ್ ಅಂದರೆ ಇಟ್ಸ್ ಲೈಕ್ ಸೇವ್ ಮಾಡೋ ಥರ. ಅನ್ಲಿಸ್ಟೆಡ್ ಅಂದರೆ ಅದೇನೋ ಇವಾಗ ನಾವೇನಾದರೂ ವೀಡಿಯೋ ಡಿಲೀಟ್ ಮಾಡಬೇಕು ಅಂದರೆ ಫಸ್ಟ್ ಅನ್ಲಿಸ್ಟ್ಗೆ ಹಾಕ್ಬಿಟ್ಟು ಡಿಲೀಟ್ ಮಾಡಬೇಕು ಅಂತ ಯೂಟ್ಯೂಬ್ ಅವರೇ ಹೇಳಿದ್ದಾರೆ, ಓಕೆನಾ. ಇಟ್ಸ್ ಲೈಕ್ ದ್ಯಾಟ್. ಸೊ ನಾವು ಯಾವಾಗಲೂ ಅಷ್ಟೇ ವೀಡಿಯೋನ ಅಪ್ಲೋಡ್ ಮಾಡಬೇಕು ಅಂದರೆ ಕಂಪ್ಲೀಟಾಗಿ ನಾವು ಅನ್ಲಿಸ್ಟೆಡಲ್ಲೇ ಅಪ್ಲೋಡ್ ಮಾಡಿಬಿಟ್ಟು ಆಮೇಲೆ ಪಬ್ಲಿಕ್ಗೆ ವಿಸಿಬಿಲಿಟಿ ಕೊಟ್ಟರೆ ದೇರ್ ಈಸ್ ಚಾನ್ಸಸ್ ಆಫ್ ಗೆಟಿಂಗ್ ವೈರಲ್ ನಮ್ಮ ವೀಡಿಯೋ, ಓಕೆನಾ. ಸೊ ನಾನು ಇದೇ ಥರ ವೀಡಿಯೋಸ್ನ ನಾನು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮಗೆ ಅದೇ ಥರದ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡ್ಬೋದು, ನಾನು ಅದೇ ಥರ ವೀಡಿಯೋಸ್ನ ಹಾಕ್ತೀನಿ ಅಂತ ಹೇಳ್ತಾ ನನ್ನ ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ, ಓಕೆನಾ. ಸೊ ನಿಮಗಿದು ತುಂಬ ಯೂಸ್ಫುಲ್ ಆಯಿತು ಅಂತ ಅಂದ್ಕೊತಾ ಇದ್ದೀನಿ. ಸೊ ಇದೇ ಥರ ಮಾಡಿ ಗೈಸ್, ಓಕೆನಾ. ಸೊ ಯಾವಾಗಲೂ ಯೂಟ್ಯೂಬ್ ಸ್ಟುಡಿಯೋಯಿಂದನೇ ಅಪ್ಲೋಡ್ ಮಾಡಿ ಆದಷ್ಟು ನಿಮ್ಮ ವೀಡಿಯೋನ ಅಂತ ಹೇಳ್ತೀನಿ, ಓಕೆನಾ. ಯಾರು ಈ ವಿಡಿಯೋನ ನೋಡಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆವಾಗ ನನ್ನ ಏನೇ ವೀಡಿಯೋಸ್ ಹಾಕಲಿ ನಿಮಗೆ ಅದನ್ನು ನೋಡ್ಬೋದು, ಓಕೆನಾ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಫಿನಿಷ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ ಜೊತೆಗೆ ನಾವು ಬೇಗನೆ ಸಿಗೋಣ. ಆ್ಯಂಡ್ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ. ಯಾರ್ಯಾರು ನನ್ನ ವೀಡಿಯೋ ನೋಡ್ತಿದ್ದೀರಾ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ದಿನದ ಮಾತುಗಳು ವಿಡಿಯೋ ಎಲ್ಲ ಫಿನಿಷ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಡೌಟ್ ಇದ್ರೂ ಕಮೆಂಟ್ ಹಾಕಿ. ಈ ವಿಡಿಯೋ ನೀಟಾಗಿ ಕ್ಲಿಯರಾಗಿ ಅರ್ಥ ಆಗಿಲ್ಲ ಅಂದ್ರೂ ಹಾಕಿ, ಹೇಗೇನು ನಾನು ಅಪ್ಲೋಡ್ ಮಾಡ್ತೀನಿ, ಓಕೆನಾ. ಆದಷ್ಟು ಯೂಟ್ಯೂಬ್ ಸ್ಟುಡಿಯೋಗೆ ಹೋಗಿ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್, ಟೇಕ್ ಕೇರ್.